ಬ್ರೇಕಂತರ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ದೇಶಾದ್ಯಂತ ಬಹಳ ಬಿರುಸಿನ ಮತದಾನ ನಡೀತಾ ಇರುವಂಥದ್ದು. ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ ನಿಶಾನ್ ಶಾಲೆಯಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮತ ಚಲಾವಣೆಯನ್ನು ಮಾಡಿದ ನಂತರ ಆ ಒಂದು ಮತಗಟ್ಟೆಯ ಹೊರಭಾಗದಲ್ಲಿ ನಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರ ಜೊತೆಗೆ ಕೂಡ ಪ್ರಧಾನಮಂತ್ರಿಯವರು ಬೆರೆತು ಅವರ ಜೊತೆಗೆ ಅವ್ರಿಗೆ ನಮಸ್ಕಾರವನ್ನು ಮಾಡ್ತಾ ಖುಷಿಯಿಂದಾಗಿ ಅಲ್ಲಿರುವಂತಹ ಜನರ ಜೊತೆಗೆ ಬೆರೆಯುವಂತಹ ಕೆಲಸವನ್ನು ಪ್ರಧಾನಿ ಮೋದಿಯವರು ಮಾಡಿದರು. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಕುಟುಂಬ ಸಮೇತರಾಗಿ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಅವರ ಪುತ್ರ ಜೈ ಶಾ ಅವರು ಕೂಡ ವೋಟ್ ಹಾಕೋದಕ್ಕೆ ಬಂದಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಹೀಗೆ ಮತದಾನ ಪ್ರಕ್ರಿಯೆಯಲ್ಲಿ ಪ್ರಧಾನಿ ಮೋದಿಯವರು ಹಾಗೆಯೇ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿದ್ದಾರೆ. ನಿಶಾನ್ ಶಾಲೆ ಅಹಮದಾಬಾದ್ನಲ್ಲಿ ಮತ ಹಾಕೋದಕ್ಕಾಗಿ ಅವರು ಬಂದಿದ್ದರು. ಇದು ಪ್ರಧಾನಮಂತ್ರಿಯವರು ವೋಟ್ ಹಾಕೋದಕ್ಕೆ ಬಂದಂತಹ ಸಂದರ್ಭದ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಹಾಗೆಯೇ ಅಮಿತ್ ಶಾ ಅವರು ಕೂಡ ಮತಗಟ್ಟೆಗೆ ಬಂದಂತಹ ಸಂದರ್ಭದ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಮತಗಟ್ಟೆಗೆ ಬಂದಂತಹ ಮೋದಿಯವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಏನು ವೋಟರ್ ಲಿಸ್ಟ್ನಲ್ಲಿರುವಂತಹ ತಮ್ಮ ನಂಬರ್ ಮತ್ತು ಅದಕ್ಕೆ ಇರುವಂತಹ ಪುಸ್ತಕದಲ್ಲೂ ಕೂಡ ಸಹಿ ಹಾಕಿ ನಂತರ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಹಾಗೆಯೇ ಅಮಿತ್ ಶಾ ಅವರು ಕೂಡ ಬಂದು ತಮ್ಮ ಕುಟುಂಬ ಸಮೇತರಾಗಿ ಬಂದು ಅವರು ಕೂಡ ಮತ ಚಲಾವಣೆಯಲ್ಲಿ ಭಾಗಿಯಾಗಿದ್ದರು. ಮತ್ತು ಈ ಒಂದು ವೋಟ್ ಹಾಕಿದ ನಂತರ ಬೆರಳುಗಳನ್ನು ತೋರಿಸ್ತಾ ತಾವು ವೋಟ್ ಹಾಕಿದ್ದೀವಿ ಅನ್ನುವಂಥದ್ದು ಮತ್ತು ನೀವು ಕೂಡ ಬಂದು ವೋಟ್ ಹಾಕಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಗಾಂಧಿನಗರ ಲೋಕಸಭಾ ಕ್ಷೇತ್ರ 2014ರವರೆಗೂ ಕೂಡ ಅದು ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಂಥದ್ದು ಎಲ್.ಕೆ. ಅಡ್ವಾಣಿಯವರು 2014ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಎಲ್.ಕೆ. ಅಡ್ವಾಣಿಯವರು ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ದಾಖಲಿಸಿಕೊಂಡಿದ್ದರು. 2019ರಿಂದ ಈಗ ಅಮಿತ್ ಶಾ ಅವರು 2019ರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾದರು. ಈಗ ಎರಡನೇ ಬಾರಿಗೆ ಅವರು ಲೋಕಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಜೊತೆಗೂಡಿ ಇವತ್ತು ಮತದಾನದಲ್ಲಿ ಭಾಗಿಯಾಗಿದ್ದರು. ಶಿಕಾರಿಪುರದಲ್ಲಿ ಅವರ ನಿವಾಸದ ಪಕ್ಕದಲ್ಲೇ ಇರುವಂತಹ ಮತಗಟ್ಟೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿರುವಂತಹ ಮತಗಟ್ಟೆಯಲ್ಲಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಅಲ್ಲೇ ತಮ್ಮ ಮನೆಯ ಪಕ್ಕದಲ್ಲೇ ಇರುವಂತಹ ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದರು. ಆಮೇಲೆ ರಾಘವೇಂದ್ರ ಮಠದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದರು. ಇನ್ನು GM ಸಿದ್ದೇಶ್ವರ ಅವರು ದಾವಣಗೆರೆಯಲ್ಲಿ ಮತದಾನದಲ್ಲಿ ಭಾಗಿಯಾಗಿದ್ದರು. ಅವರ ಪತ್ನಿ ಮತ್ತು BJPಯ ಅಭ್ಯರ್ಥಿಯಾಗಿರುವಂತಹ ಗಾಯತ್ರಿ ಅವರು ಕೂಡ ಮತದಾನದಲ್ಲಿ ಭಾಗಿಯಾಗಿದ್ದರು. ಇನ್ನು ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಅವರು ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ವೋಟ್ ಹಾಕೋದಕ್ಕಾಗಿ ಬಂದಿದ್ದರು. ಕಲಬುರಗಿಯಲ್ಲಿ ವೋಟ್ ಹಾಕಿದ್ದಾರೆ ಉಮೇಶ್ ಜಾಧವ್. ಭಾರತ ತೀರ್ಪನ್ನು ಬರಿತಾ ಇದೆ. ಯಾರು ಈ ಬಾರಿ ಗೆಲ್ಲಬೇಕು ಅನ್ನುವಂತಹ ತೀರ್ಪನ್ನು ಭಾರತ ಈಗ ಬರಿತಾ ಇರುವಂಥದ್ದು. SR ಪಾಟೀಲ್ರು ಬೀಳಗಿಯಲ್ಲಿ ಮತ ಹಾಕಿದರೆ ರಾಘವೇಂದ್ರ ಹಿಟ್ನಾಳ್ ಅವರು ಕೊಪ್ಪಳದಲ್ಲಿ ಮತದಾನ ಹಾಕಿದ್ದಾರೆ. ಶಾಸಕರು ಹಿಟ್ನಾಳ್ ಗ್ರಾಮದಲ್ಲಿರುವಂತಹ ಮತಗಟ್ಟೆಯಲ್ಲಿ ಅವರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಹಾಗೆಯೇ ಧಾರವಾಡದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ವಿನೋದ್ ಅಸೂಟಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ವಿನೋದ್ ಅಸೂಟಿ ಧಾರವಾಡದಲ್ಲಿ ಮತ ಹಾಕಿದ್ದಾರೆ. ಜೊತೆಗೆ ವಿಧಾನ ಪರಿಷತ್ನ ಸಭಾಪತಿಗಳಾಗಿರುವ ಬಸವರಾಜ ಹೊರಟ್ಟಿಯವರು ಹುಬ್ಬಳ್ಳಿಯಲ್ಲಿ ಮತ ಚಲಾವಣೆಯನ್ನು ಮಾಡಿದರೆ, ಕೊಪ್ಪಳದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ರಾಜಶೇಖರ್ ಹಿಟ್ನಾಳ್ ಅವರು ಮತ ಚಲಾವಣೆಯನ್ನು ಮಾಡಿದರು. ಹಾಗೆಯೇ ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ರು ಹಕ್ಕು ಚಲಾವಣೆಯನ್ನು ಮಾಡಿರುವಂತಹದ್ದು. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಬಸವರಾಜ ಹೊರಟ್ಟಿಯವರು ಮತ ಹಾಕೋದಕ್ಕಾಗಿ ಹುಬ್ಬಳ್ಳಿಯ ಮತಗಟ್ಟೆಯ ಕಡೆಗೆ ಬಂದಿರುವಂತಹ ದೃಶ್ಯವನ್ನು, ಅಲ್ಲಿ ವೋಟ್ ಹಾಕಿರುವಂತಹ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದೆ. ಇವರ ಜೊತೆಗೆ ಭಗವಂತ ಖೂಬಾ ಅವರು ಬೀದರ್ನಲ್ಲಿ ವೋಟ್ ಹಾಕಿದರೆ, ಯಾದಗಿರಿಯಲ್ಲಿ ಶರಣಗೌಡ ಕಂದಕೂರ್ ವೋಟನ್ನು ಹಾಕಿದ್ದಾರೆ. ಗುರುಮಿಟ್ಕಲ್ನ
ಶಾಸಕರು ಯಾದಗಿರಿ ಜಿಲ್ಲೆಯಲ್ಲಿ ಅವರು ಓಟನ್ನು ಹಾಕಿರುವಂಥದ್ದು, ಗುರುಮಠಕಲ್ನಲ್ಲಿ ಅವರು ಓಟನ್ನು ಹಾಕಿರುವಂಥದ್ದು ಶರಣಗೌಡ ಕಂದಕೂರು. ಇನ್ನು ಆನಂದ್ ಸಿಂಗ್ ಅವರು ವಿಜಯನಗರದಲ್ಲಿ ಓಟನ್ನು ಹಾಕಿದ್ದಾರೆ. ಹೊಸಪೇಟೆಯಲ್ಲಿ ಅವರು ತಮ್ಮ ಓಟನ್ನು ಹಾಕಿರುವಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಅವರು ಓಟನ್ನು ಹಾಕಿದ್ದಾರೆ ಆನಂದ್ ಸಿಂಗ್. ಇನ್ನು ಶಾಸಕ ಚನ್ನಬಸಪ್ಪ ಅವರು ಶಿವಮೊಗ್ಗದಲ್ಲಿ ಓಟನ್ನು ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಓಟ್ ಹಾಕೋದಕ್ಕಾಗಿ ಬಂದಂತಹ ಶಾಸಕ ಚನ್ನಬಸಪ್ಪ ಅವರನ್ನು ನೋಡ್ತಾ ಇದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಕುಟುಂಬ ಸದಸ್ಯರ ಜೊತೆಗೆ ಬಂದು ಬೆಳಗಾವಿಯಲ್ಲಿ ಮತ ಚಲಾವಣೆ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯಲ್ಲಿ ಓಟ್ ಹಾಕಿದ್ದಾರೆ. ತಮ್ಮ ಕುಟುಂಬ ಸದಸ್ಯರೊಂದಿಗೆ ಬಂದಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಬೆಳಗ್ಗೆನೇ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಶಾಸಕ ಚನ್ನಬಸಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆಯೇ ಪ್ರಹ್ಲಾದ್ ಜೋಶಿ ಅವರು ಓಟ್ ಹಾಕಿರೋದನ್ನು ನಿಮಗೆ ತೋರಿಸಿದ್ವಿ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರು ಓಟ್ ಹಾಕೋದಕ್ಕಾಗಿ ವಿಜಯಪುರದಲ್ಲಿ ಬಂದಂತಹ ದೃಶ್ಯವನ್ನು ನಿಮಗೆ ತೋರಿಸಿದ್ವಿ. ಹಾಗೆಯೇ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಓಟ್ ಹಾಕೋದಕ್ಕೆ ಬಂದಂತಹ ದೃಶ್ಯ. ಹಾಗೆಯೇ ರಾಧಾಕೃಷ್ಣ ಅವರು ಕೂಡ ಅಭ್ಯರ್ಥಿಯಾಗಿರುವಂಥ ರಾಧಾಕೃಷ್ಣ ಅವರು ಕೂಡ ಓಟ್ ಹಾಕೋದಕ್ಕಾಗಿ ಕಲಬುರಗಿಯಲ್ಲಿ ಬಂದಿದ್ದರು. ರಾಧಾಕೃಷ್ಣ ಅವರು ಕೂಡ ಓಟ್ ಹಾಕಿದ್ದಾರೆ. ಹಾಲಪ್ಪ ಆಚಾರ್ ಅವರು ಕೊಪ್ಪಳದಲ್ಲಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇವತ್ತು ಜಗದೀಶ್ ಶೆಟ್ಟರ್ ಅವರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಹಾಗೆಯೇ ಬೀದರ್ನಲ್ಲಿ ಖಂಡ್ರೆ ಅವರು ಮತದಾನ ಮಾಡಿರುವಂತಹ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಅವರು ಬಾಗಲಕೋಟೆಯಲ್ಲಿ ಹಕ್ಕು ಚಲಾವಣೆಯನ್ನು ಮಾಡಿರುವಂಥದ್ದು. ಗಡಿ ಜಿಲ್ಲೆಯಾಗಿರುವಂತಹ ಬೆಳಗಾವಿಯಲ್ಲಿ ಯಾವ ಸ್ವರೂಪದ ಒಂದು ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಬೆಳಗಾವಿಯಿಂದ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಯಾವ ಸ್ವರೂಪದಲ್ಲಿ ಇವತ್ತು ಮತದಾನ ನಡೀತಾ ಇದೆ, ಹೇಗಿದೆ ಜಿದ್ದಾಜಿದ್ದಿ? ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಸುಮಾರು 9 ಗಂಟೆ ಅಷ್ಟೊತ್ತಿಗೆ 10% ಮತದಾನ ಆಗಿದೆ ಅಂತೇಳಿ ಚುನಾವಣಾ ಆಯೋಗ ಸದ್ಯ ಘೋಷಣೆ ಮಾಡಿರ್ತಕ್ಕಂಥದ್ದು. ನಾನೀಗ ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ಮತಗಟ್ಟೆ ಮುಂಭಾಗದಲ್ಲಿದ್ದೆ. ನೋಡಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಏನು ಮತದಾರರು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಉತ್ಸಾಹದಿಂದ ಮತದಾನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಮತಗಟ್ಟೆಯಲ್ಲಿ. ಈಗ ಕೆಲ ನಿಮಿಷಗಳ ಹಿಂದೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕುಟುಂಬ ಸಮೇತರಾಗಿ ಈ ಒಂದು ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು. ಹಿಂಡಲಗ ಗ್ರಾಮದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲ ಹೊತ್ತಿನ ಹಿಂದೆ ಏನು ಕುಟುಂಬ ಸಮೇತರಾಗಿ ಬಂದು ಮತವನ್ನು ಚಲಾಯಿಸಿದ್ರು. ಈ ಹಿಂದಿನಂತೆ ಅಜ್ಜಯ್ಯನವರ ಫೋಟೋ ಜೊತೆಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತವನ್ನ ಚಲಾವಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಅಭಯ್ ಪಾಟೀಲ್ ಕೂಡ ಬೆಳಗ್ಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿರ್ತಕ್ಕಂಥದ್ದು. 12 ಗಂಟೆ ನಂತರ ವ್ಯಾಪಕವಾದ ಬಿಸಿಲಿನ ಹಿನ್ನೆಲೆಯಲ್ಲಿ ಈಗ ಮತದಾನ ಪ್ರಕ್ರಿಯೆ ಬೆಳಗ್ಗೆನೆ ಬಿರುಸಿನಿಂದ ಸಾಗ್ತಾ ಇದೆ. 10% ಮತದಾನ ಈಗ ಸದ್ಯ ಆಗಿರ್ತಕ್ಕಂಥದ್ದು. ಇನ್ನು ಸಂಜೆವರೆಗೂ ಕೂಡ ಹೆಚ್ಚಿನ ಮತದಾನ ಮಾಡಬೇಕು ಅಂತೇಳಿ ಈಗ ಆಯೋಗ ಅನೇಕ ಸೂಚನೆಯನ್ನು ಕೊಟ್ಟಿದೆ. ಮತ್ತು ಎಲ್ಲಿ ಬಿಸಿಲಿದೆ ಅಲ್ಲಿ ಅನೇಕ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು. ಕುಡಿಯೋ ನೀರು ಮತ್ತು ಮತಗಟ್ಟೆ ಹೊರಗಡೆ ಶಾಮಿಯಾನ ಹಾಕುವಂತಹ ಕೆಲಸವನ್ನು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದೆ. ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು 41 ಲಕ್ಷ ಜನ ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಲಿದ್ದಾರೆ. ಪ್ರಮುಖವಾಗಿ ಚಿಕ್ಕೋಡಿ ಮತ್ತು ಬೆಳಗಾವಿ, ಅದೇ ರೀತಿ ಕೆನರಾ ಲೋಕಸಭಾ ವ್ಯಾಪ್ತಿಯು ಕೂಡ ಬೆಳಗಾವಿ ಹೊಂದಿದ್ದರಿಂದ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಮತದಾನ ನಡೀತಾ ಇದ್ದು 2-3 ಕಡೆಗಳಲ್ಲಿ ತಾಂತ್ರಿಕ ದೋಷದಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮತದಾನ ಸ್ಥಗಿತಗೊಂಡಿತ್ತು. ಬಳಿಕ ಆ ಒಂದು ತಾಂತ್ರಿಕ ಸಮಸ್ಯೆಯನ್ನ ಇತ್ಯರ್ಥಪಡಿಸಿ ಈಗ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಚಂದ್ರಕಾಂತ್ ತಮ್ಮೆಲ್ಲ ಮಾಹಿತಿಗೆ. ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ನೀಡ್ತಾ ಹೋಗ್ತೀನಿ. ಯಾವ ಸ್ವರೂಪದಲ್ಲಿ ಈ ಬಾರಿಯ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ. ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.